ಇವತ್ತು ನಾನು ರಿವ್ಯೂ ಮಾಡಕತ್ತಿರೋ ಫಿಲ್ಮ್ ಹೆಸರು ಬ್ಯಾಡ್ ಆಸ್ ರವಿಕುಮಾರ್. ಕನ್ನಡದಾಗ ಹೇಳ್ಬೇಕಂದ್ರ ಕೆಟ್ಟ ಕುಂಡಿಯ ರವಿಕುಮಾರ್. ಭಾರತ ದೇಶದ ಇತಿಹಾಸದಾಗ ಮಾಡಿರೋಂತ ಅತ್ಯಂತ ದರಿದ್ರವಾಗಿರೋಂತ ಫಿಲ್ಮ್ ಅಂದ್ರ ಇದ ಅನ್ಸ್ತತಿ. ಈ ಫಿಲ್ಮ್ ನೋಡಿದ್ಮ್ಯಾಗ ಸಾಯಿಲಿಲ್ದಂಗ ಥಿಯೇಟರ್ ಇಂದ ಹೊರಗ್ ಬಂದಂತ ಜನರಿಗೆ ಗೌರ್ಮೆಂಟ್ ನವರು ಅವಾರ್ಡ್ ಕೊಡ್ಬೇಕು, ಯಾಕಂದ್ರೆ ಅಷ್ಟು ಕೆಟ್ಟದಾಗೈತಿ ಈ ಫಿಲ್ಮು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಡೈನೋಸರ್ಗೆ ಡಿಕ್ಕಿ ಹೊಡೆಂಗ್ ಮಾಡಿರಂತ ಈ ಫಿಲ್ಮ್ ಮ್ಯಾಗ ದುಡ್ಡು ಹಾಕಿ ಕತಿ ಬರ್ದು ಇದಕ್ ಮ್ಯೂಸಿಕ್ ಮಾಡಿ ಆಕ್ಟಿಂಗ್ ಮಾಡಿರಂತ ಪುಣ್ಯಾತ್ಮನ ಹೆಸರು ಹಿಮೇಶ್ ರೇಷಮಯ್ಯ. ಕೆಲವು ವರ್ಷಗಳ ಹಿಂದೆ ಭಿಕ್ಷೆ ಬೇಡಿಕೆಂದು ಹಾಡು ಹೇಳ್ಕೊಂಡಿದ್ದಂತ ರಾಣು ಮಂಡಲ್ನ ಕರ್ಕೊಂಡ್ಬಂದು ಫೇಮಸ್ ಮಾಡಿ ಮತ್ತೆ ಭಿಕ್ಷೆ ಬೇಡ ಕಳಿಸಿದಂತ ಪುಣ್ಯಾತ್ಮನ ಈತ. ನೀವು ಸಿಂಗರ್ ಅಂದ್ರ ಬಾಯಿ ಮುಚ್ಕೊಂಡ್ ಹಾಡು ಹೇಳಕು, ಅದು ಬಿಟ್ಟು ಫಿಲ್ಮ್ ಮಾಡಕ್ ಬಂದ್ರ ಆಡಿಯನ್ಸ್ ಗಳಿಗೆ ಇದೇ ತರನ ಬತ್ತಿ ಬೀಳೋದು. ನಾನು ನನ್ನ ಜೀವನದಾಗ ಎಂತೆಂತ ವರ್ಸ್ಟ್ ಫಿಲ್ಮ್ ಗಳು ನೋಡಿನಿ, ಆದ್ರೆ ಈ ಫಿಲ್ಮ್ ಕೊಟ್ಟಂಗ್ ಟಾರ್ಚರ್ ಬೇರೆ ಯಾವ ಫಿಲ್ಮು ಕೊಟ್ಟಿಲ್ಲ. ಈ ಫಿಲ್ಮ್ ನೋಡಕರ ನಿಮ್ಮನ್ನ ಯಾರ ಚೇರಿ ಕಟ್ಟಾಕಿ ಚೂಜಿ ಚುಚ್ಚಕತ್ತಾರ ಅಂತ ಅನ್ಸ್ತತಿ. ಈ ದರಿದ್ರ ಫಿಲ್ಮ್ ಇಂದು ಟ್ರೇಲರ್ ನೋಡಿದಾಗ ನನಗೆ ವಾಂತಿ ಆಗಿತ್ತು. ಇವತ್ತು ಫಿಲ್ಮ್ ನೋಡಿದ್ಮ್ಯಾಗ ರಕ್ತದ ವಾಂತಿ ಆತು. ಐ ಹೇಟ್ ನೆಗೆಟಿವಿಟಿ. ಈ ಫಿಲ್ಮ್ ಇಂದು ಟೈಟಲ್ ಅನೌನ್ಸ್ಮೆಂಟ್ ಟೀಸರ್ ನ ಅಣ್ಣ 2022 ರಿಲೀಸ್ ಮಾಡಿದ್ದ. ಯು ಆರ್ ವೆರಿ ನೆಗೆಟಿವ್. ಟೈಟಲ್ ಅನೌನ್ಸ್ಮೆಂಟ್ ಟೀಸರ್ ಅಂದ್ರ ಬರೀ 20-30 ಸೆಕೆಂಡ್ ಇರ್ಬೋದಂತ ನೀವು ಅನ್ಕೊಂಡಿದ್ರ ತಪ್ಪು. ಸೀದಾ 3 ನಿಮಿಷ ಇತ್ತದು. ಈ ನನ್ನ ಮಕ್ಕಳು ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಇನ್ನು ಅದ್ರಾಗ ಇದ್ದ ಗ್ರಾಫಿಕ್ಸ್ ಗಳಂತೂ ಬೆಂಕಿ ಇದ್ವು. ಈ ಹೆಲಿಕಾಪ್ಟರ್ ಗಳಂತೂ ಡೈರೆಕ್ಟ್ ಯೂಟ್ಯೂಬ್ ಇಂದ ತಗೊಂಡು ಕೈನ್ ಮಾಸ್ಟರ್ ಎಡಿಟ್ ಮಾಡ್ದಂಗ ಐತಿ. ಇಡೀ ಫಿಲ್ಮ್ ನ ಇವ್ರು ಗ್ರೀನ್ ಸ್ಕ್ರೀನ್ ನಾಗ ತೆಗೆದು ಬಿಟ್ಟಾರ. ಈ ಫಿಲ್ಮ್ ನ ಎಂತ ಡೈಲಾಗ್ ಅದ ಗೊತ್ತಾ? ಒಂದ್ ಹತ್ರ ರವಿಕುಮಾರ್ ಹೇಳ್ತಾನ, ನಿನ್ ದೇಹದಾಗ ಎಷ್ಟು ರಕ್ತ ಆಯ್ತು ಅದಕ್ಕಿಂತ ಜಾಸ್ತಿ ನಾ ಬರೀ ಉಚ್ಚಿ ಹೋಯ್ತೀನಿ ಅಂತ. ಈ ಜಾಂಡಿಸ್ ಅಂತ ಫಿಲ್ಮ್ ಇಂದು ಮೊನ್ನೆ ಏನು ಹಿಮೇಶ್ ಅಣ್ಣ ಟ್ರೇಲರ್ ಬಿಟ್ಟಿದ್ದ. ಆ ಟ್ರೇಲರ್ ನಾಗ ಅಣ್ಣ ಚೇನ್ ಸಾ ತಗೊಂಡು ಎಲ್ರನ್ನೂ ಸಾಯಿಸ್ತಿರ್ತಾನ. ಆದ್ರೆ ಇಲ್ಲಿ ನೋಡ್ರಿ ಈ ಚೇನ್ ಸಾ ಆನೇ ಇಲ್ಲ. ಅಲ್ಲ, ಟೈಟಲ್ ಅನೌನ್ಸ್ಮೆಂಟ್ ಬಿಡೋದಾಗ ಅಣ್ಣನ್ ಕೂದಲು ಸಣ್ಣ ಇದ್ವು, ಟ್ರೇಲರ್ ನಾಗ ದೊಡ್ಡ ಆಗ್ಬಿಟ್ಟವು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಪ್ರಪಂಚದಾಗಿರೋ ಯಾವ ಪಿಸ್ತೂಲ್ನಾಗ ಈ ತರ 3 ತೂತಿರ್ತಾವು ನೀವ ಹೇಳ್ರಿ. ಹೋಗ್ಲಿ ಬಿಡ್ರಿ, ಥಿಯೇಟರ್ ಈ ಫಿಲ್ಮ್ ನೋಡಿದ್ಮ್ಯಾಗ ಜನರು ದೇಹದಾಗಿರೋ ಎಲ್ಲಾ ತೂತಿಂದನೂ ರಕ್ತ ಬರ್ತಾವು. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆ. ಇನ್ನು ಪ್ರಭುದೇವ ಅಣ್ಣ ಅಂತೂ ಹೆವಿ ಕ್ರಿಂಜ್ ಆಕ್ಟಿಂಗ್ ಮಾಡ್ಯಾನ ಈ ಫಿಲ್ಮ್ ನಾಗ. ಟ್ರೇಲರ್ ನಾಗ ಅಣ್ಣ ನೋಡ್ರಿ ಅಂತ ಅಡ್ವಾನ್ಸ್ ಇರೋ ಅಂತ ಮಾಸ್ಕ್ ಹಾಕ್ಯಂದಾನ. ಈ ಫಿಲ್ಮ್ ಸ್ಟಾರ್ಟ್ ಆಗ್ತದಂಗ ಫಿಲ್ಮ್ ಮುಗಿದ್ಮ್ಯಾಗ ಜನರು ಬೈಬಾರ್ದಂತ ಈ ಫಿಲ್ಮ್ ನಾಗ ಲಾಜಿಕ್ ಹುಡುಕ್ಬಾರ್ದು ಅಂತ ಸ್ಟಾರ್ಟಿಂಗ್ ಹೇಳ್ಬಿಡ್ತಾರೆ ಇವರು. ಇತ್ತೀಚೆಗೆ ಬರ್ತಾರಂತ ಆಕ್ಷನ್ ಮತ್ತೆ VFX ಫಿಲ್ಮ್ ಗಳಿಗೆ ನಮ್ ರವಿಕುಮಾರ್ ಅಣ್ಣ ಒಂದು ಹೆವಿ ಡೈಲಾಗ್ ಹೊಡೆದು ಟಾಂಗ್ ಕೊಡ್ತಾನ. ಈ ಫಿಲ್ಮ್ ಎಷ್ಟರ ಮಟ್ಟಿಗೆ ದರಿದ್ರವಾಗಿ ಐತಂದ್ರ ಇದನ್ನ ಇವರು ತೆಗೆದು ಮತ್ತೆ ಎಡಿಟ್ ಮಾಡಿದ್ಮೇಲೆ ನೋಡೋದನ್ನ ಮರ್ತ್ ಬಿಟ್ಟಾರ. ಈ ಫಿಲ್ಮ್ ನ ಥಿಯೇಟರ್ ನೋಡಕರ ಕೆಲವು ಕಡೆ ಕ್ಯಾರೆಕ್ಟರ್ಗಳು ಆಟೋಮೆಟಿಕ್ ಆಗಿ ಸ್ಟ್ರಕ್ ಆಗ್ತಿರ್ತಾವ ಮತ್ತೆ ಬಹಳ ಸ್ಲೋ ಆಗಿ ಮೂವ್ ಆಗ್ತಿರ್ತಾವ. ಇನ್ನೊಂದ್ ಹತ್ರ ಅಂತೂ ಫುಲ್ ಸ್ಕ್ರೀನ್ ಸಡನ್ ಆಗಿ ಬ್ಲಾಕ್ ಆಗ್ಬಿಡ್ತೈತಿ, ಆಮೇಲೆ ಸ್ವಲ್ಪ ಹಂಗೆ ಇರ್ತೈತಿ. ಇದು ಎಡಿಟಿಂಗ್ ಮಿಸ್ಟೇಕ್ ಇಲ್ಲ ಇವರ ಬೇಕಂತ ಮಾಡ್ಯಾರ ಒಂದು ಗೊತ್ತಾಗ್ಲಿಲ್ಲ ನನಗೆ. ಒಂದ್ ಹತ್ರ ಈ ಫಿಲ್ಮ್ ನಾಗ ರಕ್ತದ ಉಚ್ಚಿ ಹೋಯ್ತೀನಿ ನಾನು ಅನ್ನೋ ಡೈಲಾಗ್ ಸತಿಗೂ ಕೇಳಿಸ್ತೈತಿ. ನೆಕ್ಸ್ಟ್ ಒಂದ್ ಸಾಂಗ್ ಬರ್ತೈತಿ. ಈ ಸಾಂಗ್ ಎಂಡ್ ಆಗಲ್ಲ, ಕಂಟಿನ್ಯೂಸ್ ಆಗಿ ಪ್ಲೇ ಆಗ್ತಾನೆ ಇರ್ತೈತಿ. ಈ ಫಿಲ್ಮ್ ನ ನೋಡಕರ ನನಗೆ ಒಂದೊಂದ್ ಹತ್ರ ಬಹಳ ಸಲ ಅನ್ಸ್ತು, ನಾನು ಯಾಕೆ ರಿಸ್ಕ್ ತಗೊಂಡು ಇಂತ ಕೆಟ್ಟ ಫಿಲ್ಮ್ ನೋಡಕತ್ತೀನಿ ಅಂತ. ಆಮೇಲೆ ಗೊತ್ತಾಯ್ತು ನಿಮಗೋಸ್ಕರ ನೋಡಕತ್ತಿರೋದಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೇಳ್ರಿ. ರವಿಕುಮಾರ್ ಅಣ್ಣಗ ಒಂದ್ ಹೀರೋಯಿನ್ ಸಾಕಾಗಲ್ಲ ಅಂತ ಇಬ್ಬಿಬ್ರು ಹೀರೋಯಿನ್ ನ ಇಲ್ಲಿಟ್ಟಾರ. ನೋಡ್ರಿ, ಹೀರೋಯಿನ್ಗೆ ರವಿಕುಮಾರ್ ಇಷ್ಟ, ಆದ್ರೆ ರವಿಕುಮಾರಿಗೆ ಹೀರೋಯಿನ್ ತಂಗಿ ಇಷ್ಟ. ಒಂದ್ಸಲ ನೀವು ರಿಸ್ಕ್ ತಗೊಂಡು ಹೋಗಿ ಬರ್ಮೋಡಾ ಟ್ರಯಾಂಗಲ್ ನೋಡ್ಬೋದು, ಆದ್ರೆ ಈ ಫಿಲ್ಮ್ ನಾಗಿರಂತ ಈ ದರಿದ್ರ ಲವ್ ಟ್ರಯಾಂಗಲ್ ನ ನಿಮ್ ಕೈಲಿ ನೋಡಕ್ ಆಗಲ್ಲ. ಸೊ ಇಂಡಿಯಾದಾಗಿರಂತ ಟಾಪ್ ಏಜೆಂಟ್ ಗಳು ಮತ್ತೆ ಪೊಲಿಟಿಷಿಯನ್ಸ್ ಗಳು ಸೀಕ್ರೆಟ್ ಅಂತ ಒಂದ್ ರೀಲು ಪ್ರಭುದೇವಾಗ ಬೇಕಾಗಿರ್ತೈತಿ. ಅದನ್ನ ಇಬ್ರು ಹೀರೋಯಿನ್ ಒಬ್ಬಕ್ಕಿ ತಗೊಂಡೋಗಿ ಕೊಡ್ಬೇಕಾಗಿರ್ತೈತಿ. ಇದ್ರ ಸುತ್ತೋರ್ಲು ಸ್ಟೋರಿ ಹೋಗತಿ. ಆಮೇಲೆ ಅಲ್ಲಿ ಸ್ವಲ್ಪ ಸೀಕ್ವೆನ್ಸ್, ಇಲ್ಲಿ ಸ್ವಲ್ಪ ಫೈಟ್ ಸೀನ್ ಗಳು, ಈ ತರ ವಿಚಿತ್ರ ಆದವು. ಇದೇನು ಅರ್ಥನೂ ಆಗಲ್ಲ, ಆಮೇಲೆ ಕಿತ್ತೋದಂಗ ಐತ್ ಫಿಲ್ಮು. ಇದನ್ನ ನೋಡಿ ನಮ್ ಕೈಲಿ ಸಹಿಸ್ಕೊಳಕ್ ಆಗ್ತಿರಲ್ಲ ಅಂತದ್ರಾಗ ಮಧ್ಯ ದರಿದ್ರವಾಗಿರಂತ ಕಿತ್ತೋಗಿರೋ ಡೈಲಾಗ್ಸ್ ಹೊಡಿತಿರ್ತಾನೆ ಈ ಹೀರೋ. ಒಂದ್ಸಲ ಯೋಚನೆ ಮಾಡಿ ನೋಡ್ರಿ, ನಾನೇನೇ ಡೈಲಿ ಕೆಟ್ಟ ಫಿಲ್ಮ್ ನೋಡ್ತಿರ್ತೀನಿ ರೋಸ್ಟ್ ಮಾಡಕ್ಕೋಸ್ಕರ, ಹಂಗಾಗಿ ನಾನು ಆರಾಮಾಗಿ ಹೊರಗೆ ಬಂದೆ. ನಾರ್ಮಲ್ ಮೈಂಡ್ ಸೆಟ್ ಯಾರ ಹೋದ್ರಪ್ಪ ಅಂದ್ರೆ ಅಲ್ಲಿ ಥಿಯೇಟರ್ ಒಳಗ ಸತ್ತೋಗ್ಬಿಡ್ತಾರ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. 2024 ಕೆಟ್ಟ ಫಿಲ್ಮ್ಸ್ ನಾವು ನೋಡಿದ್ವಿ. 2025 ಸರಿ ಇರ್ಬೋದು ಅನ್ಕಂದ್ರ ಸ್ಟಾರ್ಟಿಂಗ್ ಜನವರಿಗೆ ದಬಡಿ ದಿಬಡಿ ಸಾಂಗ್ ನ ಈ ವಜ್ಜ ಹಾಕಿದ. ಈಗ ಫೆಬ್ರವರಿಯಾಗ ಇಡೀ ವರ್ಷದ ವರ್ಸ್ಟ್ ಫಿಲ್ಮ್ ಅನ್ನಂಗ ಈ ಫಿಲ್ಮ್ ನ ರಿಲೀಸ್ ಮಾಡ್ಯಾರ.
ಇನ್ನು ಏನೇನ್ ಹಾಕತ್ತೋ ಈ ವರ್ಷ ಒಂದು ಗೊತ್ತಾಗಲ್ಲ ನನಗೆ. ಸೊ ನಿಮ್ ದುಡ್ಡಿಗೆ ಬೆಂಕಿ ಹಚ್ಬೇಕಂತ ನಿಮಗೆ ಆಸೆ ಇದ್ರೆ ಹೋಗಿ ಈ ಫಿಲ್ಮ್ ನ ನೋಡ್ಕೊಂಡ್ ಬರ್ರಿ.